ಹಾಯ್ ಹಲೋ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುಕೆ ಬ್ರೋ. ನಾ ಏನಪ್ಪ ಅಂದ್ರೆ ಪ್ರತಿದಿನ ಏನು ಮಾಡ್ತೀನಿ, ಗದ್ದೆ ಒಳಗೆ ಕೃಷಿ ಬಗ್ಗೆ ನಿಮ್ಗೆ ಏನಪ್ಪ ಬೆಳೆ ಹೇಗೆ ಬರ್ತೈತಿ ಏನಿಲ್ಲ ಪ್ರತಿಯೊಂದು ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಂಗೆ ಯಾರ್ಯಾರು ಇದ್ರಿ ಹೊಸಬ್ರು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಗ್ಳೂರು ಬೆಲ್ ಬಟನ್ ಒತ್ತು ಮಾತ್ರ ಮರೆಯೋಕೋಗ್ಬಿಡ್ರಿ. ಪ್ರತಿದಿನ ನಾನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ಏನಪ್ಪ ಅಂದ್ರೆ ಗದ್ದೆ ಒಳಗೆ ಬಂದೀನಿ. ಮಾರ್ನಿಂಗ್ ಯಾಕಪ್ಪ ಸಿಕ್ಕಾಪಟ್ಟೆ ಚಳಿ ಐತಿ, ಇದಕ್ಕೆ ರೇನ್ಕೋಟ್ ಹಾಕೊಂಬಂದಿನಿ. ಚಳಿ ಇತ್ತು ಅದಕ್ಕೆ ರೇನ್ಕೋಟ್ ಹಾಕೊಂಬಂದಿನಿ. ನಿಮ್ಮ ಕಡೆ ಹೆಂಗೈತಪ್ಪ ಅಂತಂದು ಕಮೆಂಟ್ ಮಾಡಿರಿ. ನಿಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಂಡಂಗೆ ಕಮೆಂಟು ಲೈಕ್ ಮಾಡಿರಿ ಫ್ರೆಂಡ್ಸ್. ಮೊನ್ನೆ ನಿಮ್ಗೆ ತೋರಿಸ್ಕೊಟ್ಟಿದ್ನಲ್ಲ ಅಂಬ್ರಿ ಹೇಗೆ ಬರ್ತಪ್ಪ ಅಂತಂದು ನಿಮಗೆಲ್ಲ ನಾನು ಒಂದು ವಿಡಿಯೋದಾಗ ನಾನು ಎಲ್ಲ ಕ್ಲೀನಾಗಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಾಗ ಏನಪ್ಪ ಅಂತ ನೋಡ್ರಿ, ಚೊಕ್ಕ ಏನಪ್ಪ ಅಂದ್ರೆ ಮಗ್ಗಿನೇ ಐತಿ. ಮಗ್ಗಿ ಅಂದ್ರೆ ಹೂವು ಐತಿ. ಈಗ ಮಿಡಿ ಸಣ್ಣ ಚಿಕ್ಕದು ಕಾಯಿ ಐತಿ. ಈಗ ಕಾಯಿ ಬಿಟ್ಟಿದೆ. ಈಗ ನೋಡ್ರಿ ನಿಮ್ಗೆ ಕಾಣ್ತಿರ್ಬೋದು ಅನ್ಸ ಹೇಳತ್ತೀನಿ ನಾನು. ನೀವು ಯಾರಾದರೂ ರೈತರಿದ್ರಂದ್ರೆ ಅಂಬ್ರಿ ಯಾಕಂದ್ರೆ ಸ್ವಲ್ಪ ನಮ್ಮದು ಒಂದು ಕಾಳು ಅಂಗ್ಲಾಗೈತಿ. ಅಂಗ್ಲಪ್ಪ ಹಂಗೆ ದೂರ ಇಟ್ಟಿದ್ದಾರೆ ಬೀಜ. ಹಂಗೆ ಮನೆ ಒಳಗೆ ಒಂದು ಸ್ವಲ್ಪ ಕಟ್ಟಿಗೆ ಇದ್ದಿಲ್ಲ, ಅದಕ್ಕೆ ಒಂದು ಕಟ್ಟಿಗೆ ನೋಡಿದ್ನಿ ಅಲ್ಲೇ. ಅದಕ್ಕೆ ಅದೇ ಯಾವುದಪ್ಪ ಅಂದ್ರೆ ಜಾಲಿ ಕಟ್ಟಿಗೆ ಅಂತ ಅಂದು ಅದಕ್ಕೆ ರೋಚಿಗೆ ಅದು ಕಡಿ ಆಗತ್ತಿದ್ದೆ. ಅದು ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲಿತ್ತು, ಆದರೆ ಕಡಿ ಆಗತ್ತಿದ್ದೆ. ಕಟ್ಟಾಯ್ತು ಕಟ್ಟಿಗೆ. ಇವಾಗ ಏನಪ್ಪ ಅಂದ್ರೆ ಹೊತ್ಕೊಂಡು ಹೋಗ್ಬೇಕು. ಅದಕ್ಕೆ ಬರ್ತನೋ ಜಗ್ನೆಲ್ಲ ಗಟ್ಟಿತ್ತು, ಆದರೆ ಜಗ್ಗಿದೆ. ಮನೆ ತೊಗೊಂಡು ಹೋಗಿ ಹೊಡಿಬೇಕು. ಈಗ ಅದನ್ನು ಅಲ್ಲಿ ನಮ್ಮ ಮನೆ ಅಂದ್ರೆ ನಮ್ಮ ತಳ ಶೆಡ್ ಐತೆ ಒಂದು, ಆ ಶೆಡ್ಡಿನ ಹತ್ರ ತೊಗೊಂಡು ಹೋಗಿ ಕಡಿಬೇಕು. ಹಂಗೆ ನಿಂಬು ಹೊಲ್ದಾಗ ಆಸೆ ಹೊತ್ಕೊಂಡು ಹೊಂಟಿ ನೋಡ್ರಿ, ಇಷ್ಟು ಕಷ್ಟ. ಹಂಗೆ ಕರೆಂಟ್ ಬಂದಿದ್ದು ಪಿಂಕ್ಲರ್ ಹಚ್ಚಿದ್ದೆ. ಮಧ್ಯಾಹ್ನ ಪಳ್ಯಾವಲ್ಲ 1 ಗಂಟೆಗೆ ಬರ್ತಾವೆ, ಅದಕ್ಕೆ ಹಚ್ಚಿದ್ದೆ. ನೀರು ಹೊಡೆಯಾಗತ್ತವು. ಎಲ್ಲ ನೋಡ್ರಲ್ಲ ಪೈಪು ಅಲ್ಲಿ ಕಿತ್ಕಾಟ ಎಲ್ಲ ನೀರು ನಿಂತೈತಲ್ಲ ಸಿಕ್ಕಾಬಿಟ್ಟೆ. ಹಂಗೆ ಅಬ್ರಿ ಒಳಗೆ ಒಂದು ಸೆಲ್ಫಿ ತೊಗೋಬೇಕಂತ ಸೆಲ್ಫಿ ತೊಗೊಂಡು ಒಂದು ನೋಡ್ರಿ. ಮಾರ್ನಿಂಗು ನೀವು ಕರೆಂಟ್ ಬಂದವು. ಎಷ್ಟು ಗಂಟೆ? 4 ಗಂಟೆ ಕರೆಂಟ್ ಬಂದಿತ್ತು. ನಾನು 7 ಗಂಟೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಅಂಬ್ರಿಗೆ. ಅದ್ರಾಗ ಏನಪ್ಪ ಅಂದ್ರೆ ಅತ್ತಾಗಿತ್ತಾಗ ಎಲ್ಲ ಚಿಲ್ಲ ಹರಿದು ಹೋಗುತ್ತೆ ನೀರು. ಆದ್ರೆ ನಿಂತು ಹಾಸ್ಬೇಕು, ಅದ್ರೊಳಗೆ ಕಷ್ಟ ಐತಿ. ರೈತರದ್ದು ಹಂಗೇನು ಬೆಳೆದ ಬೆಳೆಗೆ ರೇಟ್ ಸರಿಯಾಗಿ ಬೆಳೆದ ರೇಟ್ ಸಿಗಲ್ಲ. ಹಂಗೆ ತೆಂಗಿನ ಗಿಡದ ಬಡ್ಡ್ಯಾಗ 1-2 ಕಬ್ಬಿನ ಗಿಡ ತಂದು ನಾಟಿದ್ದು ನಾನು. ಹಾಲು ಇಷ್ಟೆಲ್ಲ ಗಡ್ಡಿ ಇಷ್ಟೆಲ್ಲ ಎತ್ತರ ಆಗೈತಿ. ಇನ್ನೂ ಬರ್ಬೇಕಂದ್ರೆ 1 ವರ್ಷ ಅನ್ನೋದು. ಗದ್ದೆ ಒಳಗೆ ಒಂದು ತಟ್ಟು ಬೇಜಾರಾಗೈತೆ. ಅದಕ್ಕೆ ಹೊಲದಾಗ ಚಹಾ ಕಾಸ್ಬೇಕಂತ ಒಂದು ಒಲಿ ಹಚ್ಕಾಟ ಚಹಾ ಕಾಸಾಗೈತಿನಲ್ಲ, ಬೇಜಾರಾಗಿತ್ತು. ಹಂಗೆ ಟೈಮ್ ಪಾಸ್ ಆಗಲಿಲ್ಲ. ಅದಕ್ಕೆ ಚಹಾ ಕಾಸಾಗೈತಿದ್ದು ಹೊಲದೊಳಗೆ. ನೀವು ಯಾರಾದ್ರೂ ಕಾಸಿದ್ರೆ ಕಮೆಂಟ್ ಹಾಕ್ರಿ. ನಾನು ಮಾತ್ರ ಕಾಸಾಗೈತಿನಲ್ಲ. ಹಂಗಾಯ್ತು ಟೈಮ್ ಆಗಿತ್ತು 1:15-2 ಗಂಟೆ ಆಗಿತ್ತು. ಬ್ಯಾರಲ್ನ ನೀರಿಂದ ದನಕ್ಕೆ ನೀರು ಕುಡಿಸ್ಬೇಕಂತ ಅನ್ಸಾಗತ್ತಿದ್ದೆ. ಆಕಳಿಗೆ ಕುಡಿಸ್ಬೇಕಲ್ಲ, ಅದಕ್ಕೆ ಎತ್ತೆತ್ತಿ ಆಗಾಗತ್ತಿದ್ದು ನೀರು. ನಮ್ಮೆಲ್ಲ ಎಷ್ಟು ಕಷ್ಟ ಅದಾವು. ಒಬ್ಬ ರೈತ ಒಂದು ಹೊಲದಾಗ ಗದ್ದೆ ಒಳಗೆ ಅದಾನಂದ್ರೆ ಎಷ್ಟು ಕೆಲಸ ಮಾಡಬೇಕು ನಾವು ಪ್ರತಿದಿನನೂ. ನೋಡ್ರಿ ಹಂಗೈತಿ ಸೂರ್ಯಕ್ರಾಂತಿ. ತೆನಿ ನೋಡ್ರಿ, ಈಗ ಹೂ ಹಾಕೈತಿ, ಎಷ್ಟು ದೊಡ್ಡದೈತಲ್ಲ. ಈ ಥರ ನೀವು ಯಾರು ಹಾಕಿದ್ರೆ ಕಮೆಂಟ್ ಮಾಡಿರಿ. ಎಷ್ಟು ಲೊಕೇಶನ್ ಎಷ್ಟು ಸೂಪರ್ ಆಗೈತಲ್ಲ. ಫೋಟೋ ತೆಗಿಲಿಕ್ಕೆ ಅದು ಎಲ್ಲ ಫೋಟೋ ಶೂಟ್ಗೆಲ್ಲ ನೋಡ್ರಿ. ಯಾರೋ ಬಂದ್ರೆ ತೆಗೆಸ್ಕೊರ ಫೋಟೋ ಶೂಟ್. ಒಳ್ಳೆ ಲೊಕೇಶನ್ ಐತೆ ನೋಡ್ರಿ. ಅಕ್ಕಪಕ್ಕ ಯಾರು ದೂರ ಇಲ್ಲ ಬಂದವ್ರಿ. ಒಂದು ಮೇಕೆ ಮರಿ ನಿಮ್ಗೆ ಹೇಳಿದ್ನಲ್ಲ, ಅವು ಮೇವೆಲ್ಲ ಹರಿಸಿ ಹಾಕ್ತಿದ್ನಲ್ಲ ನೋಡ್ರಿ. ಎಲ್ಲ ಹೇಗಿದೆ ಮೇಕೆ ಮರಿಗಳು. ಇದಕ್ಕೆ ಸೊಪ್ಪು ಹಾಕ್ಬೇಕು. ಸೊಪ್ಪು ಅಂದ್ರೆ ಮೇವು ಅಂತ ಇಂಥ ತಪ್ಪಲ ಹಾಕ್ಬೇಕಲ್ಲ. ಇನ್ನೂ ಒಳಗಿದೆ ಮರಿ, ಈಗಷ್ಟೇ ಹೊರಗೆ ಬಂದಿದೆ ಅಲ್ಲ ಅದು. ಹಂಗೆ ನೀರು ಟೈಮ್ ಆಗಿತ್ತು. ಹೆಣ್ಣುಗಡ್ಡಿಗೆ ನೀರು ಕುಡ್ಸಾಯ್ತನಲ್ಲ. ನಮ್ಮ ನೀರು ಕುಡಿಸೋ ಕೆಲಸ ಒಂದು ಡೂಬಿದು ಒಂದು ನಮ್ಮ ನಾಯಿ ಐತಿ. ಕರೆ ನಾಯಿ, ಹೆಣ್ಣು ನಾಯಿ ಮಾರ. ಅದು ನಮ್ಗೆ ಬೇಜಾರಾಗುತ್ತದೆ ಎಲ್ಲಿ ಇಳಿಯತ್ತೆ ಅಂತಂದು. ಇಳಿದ್ರೆ ಯಾರಾದರೂ ಕಮೆಂಟ್ ಹಾಕ್ರಿ. ನಾನು ನಿಮಗೆ ನಾಯಿ ಎಲ್ಲಿರ್ತೀರ ಅಲ್ಲಿಗೆ ತಂದು ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.